ಮನೆ ಹತ್ರ ಓಡೋಗವನಣ್ಣ. ಮನೆ ಹತ್ರ ಓಡೋಗ್ಬಿಟ್ಟು ಬದುಕಣವನೇ. ಬಾ ಮನೆ ತಕ್ಕೆ ಹೋಗೋಣ ಬಾ. ದುಡ್ಡು ಕೊಡೋವರೆಗೂ ಬಿಡಲ್ಲ. ಓಡೋಗ್ಬಿಟ್ಟ ಕಳ್ಳ ನನ್ನ ಮಗ. ಎಲ್ಲೋದ್ರೂ ಬಿಡಲ್ಲ. ನಮ್ಗೆ ಒಟ್ನಲ್ಲಿ ದುಡ್ಡು ಕೊಡ್ಬೇಕು ಅಷ್ಟೇ ಅವನು. ಹೋಗಿ ನಮ್ಗೆ ಇಸ್ಕೊಂಬದ್ ಗೊತ್ತೈತೆ. ನಡಿ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ಬಿಟ್ಟು ಗಲಾಟೆ ಮಾಡೋಣ ನಡಿ. ಸುಮ್ಮನಾಗ್ಬಿಡ್ತಾರೆ ಓಡೋಗಿದ ತಕ್ಷಣ ಅಂತ ತಿಳ್ಕೊಬಿಟ್ಟವನೆ. ಯಾರನ ಬಿಡಲ್ಲ. ಬರೋ ದುಡ್ಡು ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಅವನಂಥ ಸಂಪತ್ತಿಗೆ ಯಾಕೆ ಆಡಕ್ಕೆ ಬರಬೇಕಾಗಿತ್ತು? ಅವ್ನು ಯಾಕೆ ಕೇಳ್ಬೇಕಾಗಿತ್ತು? ಯಾಕೆ ಕಟ್ಟಬೇಕಾಗಿತ್ತು? ನನಗಂತೂ ಇವ್ನು ನೋಡ್ಬಿಟ್ರೆ ಅಷ್ಟು ಸಿಟ್ಟು ಬರಲ್ಲ. ನೆಟ್ಟಾಗಿ ಇರ್ಬೇಕಾ? ಇಲ್ಲದೆಲ್ಲ ಅವತಾರ ಮಾಡ್ಕೊಂಡು ಹೋದ. ಈಗ ಬಂದು ಹಂಗೆ ಗೋಳಾಡ್ತಾ ಇದ್ದಾನೆ ಏನು ಚಿತ್ತಾಗಿ. ಥೋ, ಇವನಿಗೆ ಏನು ಹೇಳ್ಬೇಕಾ ಏನೋ ನನಗಂತೂ ಒಂದು ಗೊತ್ತಾಗಲ್ಲ. ಪಾಂಡಣ್ಣಯ್ಯ ಐತ್ ಕೇಳೋಣ ಬಾ. ಪಾಂಡಣ್ಣಯ್ಯ ಎಲ್ಲಿ ಅವನು? ಓಡ್ ಬಂದ್ನಲ್ಲ ಇತ್ಲಾಗೆ. ಯಾರಲ್ಲ? ಯಾರು ಬೇಕಾ? ನಿನ್ನ ಮಗ 1,00,000 ದುಡ್ಡು ಕೊಡ್ಬೇಕು. ನನಗೆ 50,000, ಈ ಅಣ್ಣಗೆ 50,000. ಅದೇ ಓಡ್ ಬಂದ. ಆಡಿ ಸೋತ್ಬಿಟ್ಟು ಅದೇ ಓಡ್ ಬಂದವನಿ. ಹಂಗೇನೆ ಎಷ್ಟು ಜೋರು ಮಾಡ್ತಾನೆ ನಮ್ಮ ಮೇಲೇನೆ ಓಡ್ ಬಂದ. ಅದಕ್ಕೇನೆ ನಮಗೆ ದುಡ್ಡು ಬೇಕು, ಮಂತಾಗೆ ಕೊಡಿಸ್ತೀನಿ ಅಂತ ಹೇಳಿದ್ದ. ನಮ್ಮ ಅಪ್ಪನ ತಗೊಂಡು ನನ್ನ ಹೆಂಡ್ತಿ ತಗೋಯ್ತೆ, ಮಂತಕ್ಕೆ ಬಂದಾಗ ಇಸ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ದ. ನಿಮ್ಮನ್ನ ಆಟಾಡಕ್ಕೆ ಕರ್ಕೊಂಡ್ರಿ? ನೀನು ಜೊತೆಗೆ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಇವಾಗ ನೋಡು ಹೆಂಗೆ ಬಂದಿದ್ದೀರಾ. ಹೆಂಗು ಆಡಕ್ಕೆ ಬರಲ್ಲ ಅಂಬದು ಗೊತ್ತು. ಕರ್ಕೊಂಡೋಗಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಎಲ್ಲ ಅವನ್ನ ಸಾಲ ಮಾಡ್ಕೊಂಬಂಗೆ ಮಾಡಿ ಇವಾಗ ಹಿಂಗೆ ಬಂದಿದ್ದೀರಾ. ಇಲ್ಲಪ್ಪ, ನಾವು ಕೊಡಲ್ಲ. ಅಣ್ಣ ಪಣ್ಣಣ್ಣ ನಿನಗೆ ಹೆಂಗೆ ತಿಳಿಯುತ್ತೆ? ನಮ್ಮ ದುಡ್ಡು ನಮಗೆ ಕೊಡ್ಬೇಕು ತಾನೇ ಅವನು. ಆಡಿ ಆಡಕ್ಕಂತ ಬಂದ್ಬಿಟ್ಟು ಇವಾಗ ದುಡ್ಡು ಬೇಕು ತಾನೇ ನಮಗೆ. ಆಟ ಎಲ್ಲ ಒಂದೇ ಅಣ್ಣ. ಅದೇನಿದ್ರು ಕೊಡ್ಬೇಕು ನಮ್ಗೆ ಅಷ್ಟೇನೆ. ಮಂತಾಗೆ ಇಸ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ದ. ಇಸ್ಕೊಂಡ್ ಕೊಡ್ಬೇಕು. ಜೀವನ ಬಾರ ಅದಕ್ಕೆ ಬಾರ. ಬಂದು ಅಕ್ಕಣಿದ್ ಮಾತ್ರಕ್ಕೆ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಬಿಟ್ಟಿದ್ಯಾನ. ಬಂದು ನೀನು 5 ದಿನ ಅಂದ್ರೆ ಸುಮ್ಮನೆ ಬಿಡಲ್ಲ ಕಣಲ್ಲ. ನಾವು ಗೊತ್ತೈತಿ ಏನು ಮಾಡಬೇಕು ಅಂತ. ಯಾಕೆ ಅಷ್ಟೊಂದು ಬಾಯ್ ಮಾಡ್ತಾ ಇದ್ದೀರಾ? ಗಂಡ ದುಡ್ಡು ಕೊಡ್ಬೇಕಣಮ್ಮ. ನನ್ಗೆ 50,000, ಇವ್ ಅಣ್ಣಗೆ 50,000 ಮಂತಕ್ಕೆ ಬಾ ಇಸ್ಕೊಂಡ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಮಾತಾಡ್ದಾನು ತಿರುಗಿ ಓಡಲೇ ಬಂದು ಒಳಕ್ಕೆ ಹೊಕ್ಕಣವ್ನಿ. ಕರಿಯಮ್ಮ ಹೇಳ್ತೀನಿ ನಿನ್ ಗಂಡನ. ಕೊಡಲ್ಲ ಕಣಣ್ಣ, ಕೊಡಲ್ಲ. ಏನು ಕೊಡಬೇಕು ಅಣ್ಣ? ನೀನು ನನ್ನ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲದ್ದೆಲ್ಲ ಹೇಳಿ ತಲೆಗೆ ತುಂಬಿ ನನ್ನ ಗಂಡ ಬತ್ತಾನೆ ಇರಲಿಲ್ಲ. ಬಾರ ಬಾರ ಅಂತೇಳಿ ಗೊತ್ತು ಇವ್ನಿಗೆ ಆಡಕ್ಕೆ ಬರಲ್ಲ, ಅವನೇನಾದ್ರು ಮಾಡಿ ಬಕ್ರ ಮಾಡಿ ನಾವು ಕಿತ್ಕೊಂಡು ಹೋಗ್ಬಿಡ್ಬೋದು ಅಂತೇಳಿ ನನ್ನ ಗಂಡನಿಗೆ ಇಲ್ಲದ್ದೆಲ್ಲ ತಲೆಯಾಗ ತುಂಬಿ ನಾನು ಅಷ್ಟು ದುಡ್ದಿದ್ದೀನಿ ಇಷ್ಟು ದುಡ್ದಿದ್ದೀನಿ ಅಂತ ನೀನೇ ಅಣ್ಣ ಹೇಳ್ದಾನು. ನೀನು ಹೇಳ್ಬಿಟ್ಟು ನನ್ನ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ದುಡ್ಡು ಎಲ್ಲನ ಅಧ್ವಾನ ಮಾಡಿಸಿ ಸಾಲ ಮಾಡ್ಕೊಂಬಂಗೆ ಮಾಡಿಸಿ ಹಿಂಗೆ ಮಾಡಿದ್ರೆ ಕೊಡಲ್ಲ ಅಣ್ಣ. ಕಂಪ್ಲೇಂಟ್ ಕೊಡೋಣ. ನಾನು ಕಂಪ್ಲೇಂಟ್ ಕೊಡ್ತೀನಿ ಬೇಕಾದ್ರೆ. ಬರೀ ಹೋಗೋಣ, ಬಾರಣ ಹೋಗೋಣ. ಇಸ್ಪೇಟ್ ಆಟ ಆಡೋಕ್ಕೆ ನಿಮ್ಗೆ ಯಾರಿಲ್ಲಿ ಹೇಳ್ದಾರೋ? ಬಾ ಕೇಳೋಣ ಪೊಲೀಸ್ನವ್ರನ್ನ. ನಿಮ್ಗೇನೇನು ರೂಲ್ಸ್ ಐತೇನೋ? ಏನು ಆಡಲೇಬೇಕು ಕೊಡಲೇಬೇಕು ಅಂತ ಏನಾದ್ರು ರೂಲ್ಸ್ ಐತೇನು ಕೇಳೋಣ ಬಾಯಿಲಿ. ಬಾ ಹೋಗೋಣ ಪೊಲೀಸ್ನವ್ರ ತಕ್ಕೆ. ಇನ್ನೇನಮ್ಮ ನೀನು ಹಿಂಗೆ ಮಾತಾಡ್ತೀಯಾ? ಅವನು ಒಳಕ್ಕೆ ಬಂದು ಹಾಕೋಣ. ಬಾರ ಜೀವನ, ಬಾರಲ್ಲ ಬಾರೋ. ನೀವೇನು ಈ ಪಾಟಿ ಬಾಯ್ ಮಾಡ್ತೀರಾ? ಬಾಯ್ ಮಾಡೋ ಅಂಥದ್ದೇನಿಲ್ಲ. ನೀವು ಯಾಕೆ ಅವ್ನು ಹಿಂಗೆ ಕರ್ಕೋಬೇಕಾಗಿತ್ತು? ಬರ್ದಿಲ್ದನ್ನೆಲ್ಲ ಕರ್ಕೊಂಡು ಹಿಂಗೆ ಮಾಡಬಾರ್ದು ನೀವು. ಎಲೇ ನೀನೇ ಕಣ್ಲ ಹೇಳಿರೋದು? ನೀನೇ ಕಣ. ಹೇಳ್ಬಿಟ್ಟು ಕರ್ಕೊಂಡೋಗಿ ಹಿಂಗೆ ಮಾಡೋದು ಸರಿ ಇಲ್ಲ ಕಣಲ್ಲ. ಅಲ್ಲಣ್ಣ, ನಾವೇನ ಕರಿತೀವಿ ನಿನ್ನ ಮಗ ಬರೋನೆ ಅಂತಾನು. ಅವನಿಗೆ ಬುದ್ಧಿ ಬೇಕಲ್ಲಣ್ಣ. ನಿನ್ನ ಮಗನ ನೀನು ಒಳಗೆ ಇಕ್ಕಬೇಕಾಯ್ತು. ಯಾಕೆ ಕಳಿಸ್ಬೇಕಾಯ್ತು? ನಮ್ಮ ಆಟ ನಾವು ಆಡ್ತಿದ್ವಿ. ಈಗ ಕೊಡ್ಬೇಕಷ್ಟೇ. ಅವನು ನಮ್ಗೇನೈತೆ ದುಡ್ಡು ಅದನ್ನು ಕೊಟ್ರೆ ಸರಿ. ಕೊಡಕ್ಕಾಗಲ್ಲ ಕಣಪ್ಪ, ಕೊಡಕ್ಕಾಗಲ್ಲ. ನಾವು ಕೊಡಲ್ಲ. ಏನತ್ತಿಪ್ಪ, ನಮ್ಮ ಹುಡುಗಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಾನು ಅದ್ರಾಗೇನೇನೆ ಭಾಳ ಚೆನ್ನಾಗೆ ದುಡ್ಡು ಮಾಡ್ಕೊಂಡಿದ್ನಿ. ನಾನು ಏನು ಕೆಲ್ಸಕ್ಕೆ ಹೋಗಲ್ಲ. ಬರೀ ನಂದು ಇದು ಆಡೋದೇನೆ, ನಂದು ಆಡೋದೇ ಒಂದು ಬದುಕು, ಅದೇ ನನ್ನ ಕೆಲಸ ಅಂತ ಹೇಳಿ ಚಂದಕ್ಕೆ ದುಡ್ಡು ಮಾಡಿದ್ನಿ. ನಾನು ಅಲ್ಲಿ ಸೈಡ್ ತಗೊಂಡಿದ್ನಿ, ಇಲ್ಲಿ ಹೊಲ ತಗೊಂಡಿದ್ನಿ ಅಂತ ಹೇಳಿ ನನ್ನ ಮಗುಗೆ ಇಲ್ಲದ್ದೆಲ್ಲ ತುಂಬಿಟ್ಟು ಕರ್ಕೊಂಡೋಗಿ ಇವಾಗ ದುಡ್ಡು ಕೊಡ್ರಿ ಅಂತ ಬಂದಿದ್ರ. ಬರೀ ಇವಾಗ ನಾನು ಪೊಲೀಸ್ನವ್ರ ತಕ್ಕೆ ಬರೀ ಒಂದು ಕಂಪ್ಲೇಂಟ್ ಕೊಡ್ತೀವಿ. ನೋಡೋಣ ಕಂಪ್ಲೇಂಟ್ ಕೊಡ್ತೀಯನ? ಕೊಡಾಗ ನನ್ನ ಮಗನ ಮೇಲೆ ನಾನು ಕೇಳ್ತೀವಿ. ಯಾವ ವಿಚಾರಕ್ಕೆ ಏನು ಯಾತು ಎತ್ತ ಅಂಬೋದು ನಮಗೆ ಗೊತ್ತು. ಏನು ಮಾಡಬೇಕು ಅಂತ. ಇಲ್ಲದ್ದೆಲ್ಲ ತುಂಬಿ ಅವ್ರಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಈಗ ಬಂದು ನಿಮಗೆ ಗೊತ್ತೈತಿ. ಯಾರನ್ನ ಹೆಂಗೆ ಮುಳ್ಳು ಮಾಡಿ ಕರ್ಕೊಂಡೋಗಿ ಬರ್ರಿಲ್ಲ ನನ್ನ ಕರ್ಕೊಂಡೋಗಿ ಎಲ್ಲನ ಅವ್ರನ್ನ ಸೋಲ್ಸಿ ಎಲ್ಲ ನಾವೆಲ್ಲ ದುಡ್ಡು ಇಕ್ಕೊಂಡು ಎಲ್ಲ ಇದು ಮಾಡ್ಕೊವನ ಅಂತ. ನಿಮ್ಮ ಬುದ್ಧಿ ಎಲ್ಲರಿಗೂ ಗೊತ್ತಿರೋದೆಯ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲೀರಿ, ಮಾತಾಡಬೇಡ್ರಿ ಶಾನೇನ. ಅಷ್ಟೇನೆ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಲಗ ಹೋಗ್ತಾವೆ. ನಮಗೂ ಮಾತಾಡಕ್ಕೆ ಗೊತ್ತೈತೆ. ನಡೀರಿ ಹೋಗೋಣ, ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ರೆ ಇದು ಸರಿಯಾಗದು. ನಡೀರಿ. ಅಲ್ಲ ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾರೆ ಇವರು ಅಂತ. ಅಲ್ಲ ನೀವು ಮಾತಾಡೋ ರೀತಿ ನೋಡ್ರಿ ಹೆಂಗೆ ಮಾತಾಡ್ತಾ ಇದ್ದೀರಾ. ಏನು ನಾನು ಹೇಳ್ದೆ ಏನೋ ಕೇಳ್ದ. ಅಣ್ಣ ನಾನು ಬತ್ತೀನಿ ಅಣ್ಣ ಆಡಾಕೆ. ಬಾರ ಮರಾಯ. ಅಣ್ಣ ನೀನು ವರ್ಕೌಟ್ ಆಗುತ್ತೆ ಅಣ್ಣ. ಹ್ಞೂನಪ್ಪ, ನನಗಿದೆ ಕೆಲಸ ಚೆನ್ನಾಗಿ ಕೈ ಎತ್ತೈತೆ. ಏನ ದೇವ್ರು ನನಗೆ ಇದ್ರಾಗೆ ಚೆನ್ನಾಗೆ ಒಳ್ಳೇದು ಮಾಡಿದ್ದಾನೆ, ನಾನು ಚೆನ್ನಾಗಿ ಮುಂದಕ್ಕೆ ಬಂದಿದ್ದೀನಪ್ಪ ಅಂತೇಳಿ ಏನೋ ಹೇಳಿದ್ನಮ್ಮ. ನಿನ್ನ ಮಗನ ನೀನು ಇಕ್ಕೋಬೇಕಾಯ್ತು ಕಣಮ್ಮ. ಅಲ್ಲ ಕಣಮ್ಮ ಸ್ವಾತಿ, ನಿನ್ನ ಗಂಡನ ನೀನು ಜಾಬ್ ಎಲ್ಲ ಮಾಡ್ಕೊಂಡಿದ್ರೆ ಹೋಗ್ಬೇಡ ಅಂತ ಅವ್ನು ಬರ್ತಿರ್ಲಿಲ್ಲ. ತಲೆ ತುಂಬಿದಿರಲ್ಲಣ್ಣ,
ತಲೆಗೆ ತುಂಬಿದ ಮೇಲೆ ಅವ್ರು ಎಲ್ಲಿ ಬೇಡ ಅಂದ್ರೂ ಸುಮ್ಮನೆ ಆಗ್ತಾರೆ. ನೀವು ಹೇಳಿದಿರಲ್ಲ, ನಾನು ಚೆನ್ನಾಗಿ ದುಡ್ಡು ಮಾಡಿದ್ದೀನಿ ಕಣೋ, ನಾನು ಸೈಟ್ ತಗೊಂಡಿದ್ದೀನಿ, ಹೊಲ ಮನೆ ಮಸ್ತ್ ಮಾಡಿದ್ದೀನಿ, ನಾನು ಇದರಿಂದಲೇ ಕಣೋ ನಾನು ಉದ್ಧಾರ ಆಗಿರೋದು, ಒಡವೆ ವ್ಯವಸ್ಥೆ ಮಾಡಿಸಿದ್ದೀನಿ, ನಮ್ಮ ಹೆಂಗಸ್ರಿಗೆಲ್ಲ ಕಾರ್ ತಗೊಂಡಿದ್ದೀನಿ ಅಂತ ಹೇಳಿ ಎಲ್ಲ ಹೇಳ್ದಂತೆ. ಏನು ನನ್ನ ಹೆಂಡ್ತಿಗೆ ಬಂದಂಗೆಲ್ಲ ಹೆಂಡ್ತಿ ಒಡವೆ ಮಾಡ್ಸಿ ಹಾಕಿದ್ನಿ ಅಂತ ಹೇಳಿ ಹೇಳ್ದಂತೆ ನೀನು ನನ್ನ ಗಂಡನ ಕೊಟ್ಟೆ. ಅದಕ್ಕೆ ಮತ್ತೆ ಇವತ್ತು ನೀನು ಹೇಳಿರೋ ಮಾತು ಕಟ್ಕೊಂಬಂದು ಅವರು ಹಿಂಗೆಲ್ಲ ಆಗಿರೋದು. ಕೊಡಲ್ಲ ಅಣ್ಣ, ಕೊಡಲ್ಲ. ಅದೇನು ಮಾಡ್ತೀರಾ ಮಾಡ್ರಿ ನೋಡೋಣ, ಅದೆಲ್ಲ ಅದೇನಾಗುತ್ತೆ ಆಗಲಿ, ಕೊಡಲ್ಲ ನಾವು. ನೋಡಿ ಇವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ ಇವಾಗ. ಹಿಂಗೆ ಮಾತಾಡಿದ್ರೆ ಹೆಂಗಪ್ಪ ಸರಿ ಹೋಗುತ್ತೆ? ಇವ್ರ ಮಕ್ಳನ್ನ ಇವ್ರು ಜೋಪಾನ ಮಾಡ್ಕೋಬೇಕಾಗಿತ್ತು. ನಿನ್ನ ಗಂಡು ನೀನು ಜೋಪಾನ ಮಾಡ್ಕೋಬೇಕಾಗಿತ್ತು ಕಣಮ್ಮ. ನಮ್ಮ ನಂಬಂಥದ್ದೇನಿಲ್ಲ ನೀನು. ಜೋಪಾನ ಮಾಡ್ಕೊಂಡಿರ್ತಾರೆ, ಆದ್ರೆ ನಿಮ್ಮಂತಾರು ಬಿಡ್ಬೇಕಲ್ಲ. ಮನ್ಸಿಗೆ ಯಾರನೇ ಆಗಲಿ ಒಂದಿಷ್ಟು ಹೇಳ್ತಿದ್ದಂಗೆ ಅದು ಒಂಥರ ಏನಪ್ಪ ಚೆನ್ನಾಗಿದ್ದ ಮನ್ಸನ್ನು ಆ ಥರ ಹೇಳ್ಬಿಟ್ರೆ ಈಸಿಯಾಗಿ ಸಿಗುತ್ತೆ ಅಂತಂದ್ರೆ ಯಾರಿಗೆ ಬಿಡ್ತಾರೆ ಹೇಳು? ಯಾರು ಬಿಡಲ್ಲ. ಪುಕ್ಸಟೆ ಸಿಗುತ್ತೆ ಅಂದರೆ ಬಿಡು ನೀನೇನು ಕೆಲ್ಸಕ್ಕೆ ಹೋಗ್ಬಿಡ ಕಣೋ, ಇದ್ರಾಗೆ ದುಡ್ಕೋಬೋದು, ಯಾಕೆ ಮೈನೋ ಮಾಡ್ಕೊಂಡು ಕೆಲಸ ಮಾಡ್ತೀಯಾ, ಯಾಕೆ ಕೆಲಸ ಮಾಡ್ಬೇಕು ಮೈನೋ ಮಾಡ್ಕೊಂಡು ಅಂತೇಳಿ ಹಿಂಗೆಲ್ಲ ಹೇಳ್ಬಿಟ್ರೆ ಅವ್ರಿಗೆ ಮನ್ಸು ಬದಲಾಗಲ್ವೇ? ಬಿಡು ಇವಾಗ ಬರುತ್ತೆ ಅಂದ್ರೆ ನಾನು ಯಾಕೆ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಯಾಕೆ ದುಡಿಬೇಕು ಅಂಬೋದು ಅವ್ರಿಗೂ ಮನ್ಸಿಗೆ ಬರುತ್ತೆ. ಎಲ್ಲರಿಗೂ ಅನ್ಸುತ್ತೆ. ಹಿಂಗೆ ಬಂದೆಲ್ಲ ಹೇಳಿ ಕರ್ಕೊಂಡೋಗಿ, ನೀವು ಕರ್ಕೊಂಡು ಹೋಗೋಕ್ಕಾಗಿನ ಇಲ್ಲದ್ದೆಲ್ಲ ಹೇಳಿ ಹಿಂಗೆಲ್ಲ ಮಾತಾಡಿದ್ರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರಿಗೆ ಮನಸ್ಸಿಗೆ ಬಿಡು ನಾನೇ ಕಷ್ಟಪಟ್ಟು ದುಡಿಯೋಣ ಅಂತ ಅನ್ಸುತ್ತೆ. ನಮ್ಗಂತಲ್ಲ ಎಲ್ಲರಿಗೂ ಅನ್ಸುತ್ತೆ. ನೀವು ಹಿಂಗೆ ಹೇಳೋದು ನಿಮ್ಮ ತಪ್ಪು. ಹಿಂಗೆ ಯಾರನ್ನೂ ಕರ್ಕೊಂಡು ಹೋಗ್ಬಾರ್ದು. ನಾವು ಇಲ್ಲಪ್ಪ ಕೊಡಲ್ಲ, ಕೊಡೋಕ್ಕಾಗಲ್ಲ ದುಡ್ಡ ನಾವು. ಬಿಡಲ್ಲ ಕಣಮ್ಮ, ನಾವು ದುಡ್ಡು ಇಸ್ಕೊಂಬಂಗಂತೂ ಬಿಡಲ್ಲ. ಏನು ಮಾಡ್ತೀರಿ ಮಾಡ್ರೋಣ ನೋಡೋಣ. ನೀನು ಎದುರಿಸ್ತಾ ಇದ್ದೀರಾ, ನೀವು ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಅಲ್ಲ ನೋಡಿ ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ. ಒಬ್ರು ಮನೆ ಹಾಳು ಮಾಡಿದ್ರೆ ನಿಮ್ಗೇನು ಸಿಗಂಗೈತೆ? ಇವತ್ತು ನಾನು ಇಂಥ ಕಷ್ಟಗೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನಾನು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಇಂಥ ಸಮಯ ಸಂದರ್ಭದಾಗೆ ನನ್ನ ಗಂಡು ತಗೊಂಡೋಗಿ ಕಳೆದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಣ, ಎಷ್ಟು ನಮಗೆ ನೋವಾಗುತ್ತೆ ಹೇಳ್ರಿ ನೀವೇನೆ. ನಿಮ್ದಾದ್ರೆ ಹಂಗೆ ನೀವು ಸುಮ್ಮನೆ ಇರ್ತೀರಾ? ನೀವು ಕಳ್ಕೊಂಡ್ರೆ ದುಡ್ಡ ಯಾರ್ದಾದ್ರೂ ಒಂದೇ ಕಡೆ ನಂಗೆ ಹೇಳ್ಬಾರ್ದು, ಬಂದು ಯಾರು ಚೆನ್ನಾಗಿರೋರ್ನ ಕೆಡ್ಸಕ್ಕೆ ನೋಡಬಾರ್ದು. ದುಡ್ಡೈತೆ ಬಿಡು ಅಂತ ಹೇಳಿ ಇಲ್ಲದೆಲ್ಲ ನೀವು ಇದು ಮಾಡೋದು ಹಿಂಗೆಲ್ಲ ಮಾಡಬಾರ್ದು ಕಣಣ್ಣ. ಇವನು ಒಳ್ಳೆನಲ್ಲ ಇವನು ತಿಪ್ಪ. ಇಲ್ಲದೆಲ್ಲ ಹೇಳ್ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಮಾರಲ್ಲ ಆಡೋಣ ಹಂಗೆ ಹಿಂಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಒಳ್ಳೆನಲ್ಲ ಇವನು. ಇದಕ್ಕೆ ಬುದ್ಧಿ ಇಲ್ಲದ ಹಂಗೆ ಗುಂಡಣ್ಣ ಬಂದು ಹೇಳೋ ಸರಿ ಆಯ್ತು. ಸರಿಯಾಗಿ ಬೈದ್ವಿ ನೋಡು. ಇಲ್ಲ ಸ್ವಾತಿ ಇನ್ಮೇಲೆ ಹೋಗಲ್ಲ ಸ್ವಾತಿ ಇನ್ಮೇಲೆ ಅಂತ ಇವಾಗ ಗೋಳಾಡ್ತಾ ಇದ್ದಾರೆ. ಅಲ್ಲ ಬುದ್ಧಿ ಇಲ್ದಲ್ಗಿಂತ ಕೆಲಸ ಮಾಡ್ಕೊಂಡು ಕುಕ್ಕಂಡಲ್ಲ ನೀನು ಅಂತ ಸರಿಯಾಗಿ ಬೈದೆ ನೋಡು. ಅವ ಸುಮ್ಕಾತ ಯಪ್ಪ. ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗೆ ಮಾಮ ಹೇಳು? ನಾಡಿವ ನಾ ಇವಾಗ ಜೋರಾಗದಕ್ಕೆ ಸುಮ್ಮನೆ ಹೋದ್ರಿ ಇವರು. ಬಿಡ್ತಿರ್ಲಿಲ್ಲ ಕಣಮ್ಮ, ದುಡ್ಡು ಕೊಡೋವರೆಗೂ ಬಿಡ್ತಿರ್ಲಿಲ್ಲ ಇವರು. ನಾವಿಲ್ಲ ಅಂದಿದ್ರಿ ಏನಿಲ್ಲ. ಸಂದ ಕೊಯ್ಯಾರ ಅಂದ್ ಗುಂಡಪ್ಪ ಹೇಳಲಿಲ್ಲ ಹಿಡ್ಕೊಂಡು ಸಂದ ಕೊಯ್ಯಾರು. ಏನು ಮಾಡ್ತೀಯ? ನಾನು ಹೋಗಿ ಮಾತಾಡಿಸ್ತಿದ್ದೆ, ತಿರ್ಗಿ ಓಡ್ ಬಂದ ಅಂತ. ಇವಾಗ ಗೊತ್ತಾಗಿರುತ್ತೆ ತಗೈ ನನ್ನ ಮಗುಗೆ. ಹೇಳಿರ್ ಗೊತ್ತಾಗ್ಲಿಲ್ಲ. ನಾನು ಅದಕ್ಕೆ ಸುಮ್ಮನಿದ್ದು ಕಣತೆ ಸಮಾಧಾನದಾಗೆ. ಎಷ್ಟು ದಿನ ಆಡ್ತಾರೆ, ಎಷ್ಟು ದಿನ ಏನು ಮಾಡ್ತಾರೆ ನೋಡೋಣ. ಇದೆಲ್ಲ ಏನು ಜಾಸ್ತಿ ದಿನ ನಡೆಯಲ್ಲ. ಇನ್ನು ಕೈಯಾಗಲು ದುಡ್ಡು ಮುಗಿಸಿ ಮಾತಕ್ಕೆ ಆಡ್ಬೋದು, ಇನ್ನೇಷ್ಟು ದಿನ ಆಡ್ಬೋದು ಅಂತ ಹೇಳಿ ನಾನು ಸುಮ್ಮನಿದ್ದೆ. ಇನ್ನೇಷ್ಟು ದಿನ ಆಡೋಣ ನೋಡೋಣ, ಸುಮ್ಮನೆ ನೋಡಬೇಕು ಅಂತ ನಾನು. ಅದಕ್ಕೆ ನಮ್ಮ ಅಪ್ಪ ಇರ್ತಾಗೆ ಆಗಲಿ ನಾನು ಯಾಕೆ ಹೇಳಲಿಲ್ಲ. 2 ದಿನಕ್ಕೆಲ್ಲ ಸುಮ್ಮನೆ ಹೇಳಿ ನನ್ನ ಗಂಡನ ಮರ್ಯಾದೆ ಕಳಿಬಾರ್ದು ಬೇಡ ಅಂತೇಳಿ ನಾನು ಅದಕ್ಕೆ ಸುಮ್ಮನಾಗಿದ್ದು. 2 ದಿವಸಕ್ಕೆಲ್ಲ ನನ್ನ ಗಂಡನಿಗೆ ಸುಮ್ಮನೆ ಗಳಪ್ಪ ಹಿಂಗೆ ಮಾಡ್ದೆ ಅಂತೇಳಿ ನಮ್ಮ ಅಪ್ಪ ಕೊಟ್ಟೆಲ್ಲ ಹೇಳ್ಕೊಂಡು ಸುಮ್ಮನೆ ನಮಗೂ ಮರ್ಯಾದೆ ಇರಲ್ಲ ಅವ್ರಿಗೂ ಮರ್ಯಾದೆ ಇರಲ್ಲ ಅಂಬೋದಕ್ಕೋಸ್ಕರ ನಾನು ಹೇಳಲಿಲ್ಲ. ಇವಾಗ ನೋಡು ಕೈಯಾಗಳು ದುಡ್ಡೆಲ್ಲ ಕಳ್ಕೊಂಡು ಸಾಲ ಮಾಡ್ಕೊಂಡು ಇವಾಗ ಅವ್ರತಾಗೆಲ್ಲ ಒದ್ದಿಸ್ಕೊಂಡು ಬಡಿಸ್ಕೊಂಡು ಬರೋದಕ್ಕೆ ಇವಾಗ ಅಯ್ಯಪ್ಪಗೆ ಚೆಂದಾಗಿ ಗೊತ್ತಾಗ್ತೈತಿ. ಅಯ್ಯಪ್ಪಗೆ ಇವಾಗ ಗೊತ್ತಾಗ್ತೈತೆ. ಅಯ್ಯೋ ನಾನು ಹಿಂಗೆ ಮಾಡಬಾರ್ದು, ಸುಮ್ಮನೆ ನಾನೆಲ್ಲ ಇದು ಮಾಡ್ಕೊಂತೀನಲ್ಲಪ್ಪ, ಹಿಂಗೆ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಅಂತ ಅಯ್ಯಪ್ಪನಿಗೆ ಗೊತ್ತಾಗುತ್ತೆ. ಹೇಳಿದ್ರೆ ಕೇಳಲ್ಲ ಮತ್ತೆ. ಕೇಳ್ದಿಲ್ದಾಗ ಇನ್ನೆಷ್ಟು ಹೇಳ್ತಾರೆ, ಅವ್ರಿಗೆ ಗೊತ್ತಾಗಬೇಕು ಅಂಬೋದು. ನಾನು ಹಂಗೆ ಬಡ್ಕೊಂಡೆ ಬೇಡಪ್ಪ, ಬೇಡಾದ್ರೂ ಸವಾಸ ಬೇಡ ಅಂತೇಳಿ ನಾನು ಯೋಟ್ ಹೇಳಿವಿ. ಆತೆ ಕೇಳಲಿಲ್ಲ. ನಮ್ಮ ಮಾಮನ ಯೋಟ್ ಹೇಳ್ತು. ಕೇಳಲಿಲ್ಲ ಅಂದ್ರೆ ಇನ್ನೇ ಮಾಡೋಕ್ಕಾಗುತ್ತೆ ಹೇಳು? ಸುಮ್ಮನೆ ಆಗ್ಬಿಡ್ತಾರೆ. ನನ್ನ ಹತ್ರ ಬಂದು ದುಡ್ಡು ಕೊಡ್ರಿ ಅಂತ ಬಂದವ್ರಿ. ನನ್ನ ಮಗ ಇವಾಗ ಬುದ್ಧಿ ಬಂದೈತಿ. ನಮ್ಮ ಜೀವನಿಗೆ ಇವಾಗ ಇವ್ರು ದುಡ್ಡು ಕೊಡ್ರಿ ಅಂತೇಳಿ ಮನೆ ತಕ್ಕ ಬಂದು ಎಷ್ಟು ಜೋರು ಮಾಡ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ಕೊಡಲ್ಲ ಅಂತೇಳಿ ನಮ್ಮ ಸ್ವಾತಿ ಜೋರು ಮಾಡ್ಬಿಡ್ತು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.